ನಮಸ್ಕಾರ ಬಂಧುಗಳೇ, ಘಟಪ್ರಭಾ ನದಿಯ ದಡದಲ್ಲಿ ಬರ್ತಕ್ಕಂಥ ಶ್ರೀ ಹೊಳೆಬಸವೇಶ್ವರ ದೇವಸ್ಥಾನ ಇದು. ಭಕ್ತರು ಈ ಬಸವೇಶ್ವರನನ್ನು ಜಾಗೃತ ಬಸವೇಶ್ವರ ಎಂದು ಕರೆಯುತ್ತಾರೆ. ಈ ಕ್ಷೇತ್ರದಲ್ಲಿ ಹಳೆಯ ಬೃಹದಾಕಾರದ ಆಲದ ಮರಗಳಿವೆ. ಹಾಗೆ ಇದು ಶಾಂತಿಯುತವಾದ ದೇವಸ್ಥಾನವೂ ಇದಾಗಿದೆ. ಇಲ್ಲಿ ಭಕ್ತಾದಿಗಳು ಬಹಳ ಬರುತ್ತಾರೆ. ದೇವಾಲಯದ ಸುತ್ತಲೂ ವಿಶಾಲವಾದ ಆವರಣ ಇದೆ. ಹಾಗೆ ಈ ಮಂದಿರವು ಬಹಳ ಸುಂದರವಾಗಿದೆ. ಇಲ್ಲಿಯ ಕಟ್ಟಡ ಮಾತ್ರ ಇದು ಪುರಾತನ ಕಾಲದ ಭವ್ಯ ಮಂದಿರ ಇದಾಗಿದೆ. ಈ ಮಂದಿರವು ಬಹಳ ಸುಂದರವಾಗಿದೆ. ಇದು ನದಿಯ ದಂಡೆಯಲ್ಲಿರುವುದರಿಂದ ಭಕ್ತಾದಿಗಳು ಇಲ್ಲಿ ಜಾಸ್ತಿ ಬರುತ್ತಾರೆ. ಈ ದೇವಸ್ಥಾನದಲ್ಲಿರುವಂಥ ಪ್ರತಿಯೊಂದು ಕಂಬಗಳು ಬಹಳ ವಿಭಿನ್ನವಾಗಿವೆ. ಹಾಗೆ ಪ್ರದಕ್ಷಿಣಾ ಪಥವು ಕಂಬಗಳ ಮೇಲೆ ನಿಂತಿದೆ. ಹಾಗೆ ಇಲ್ಲಿ ನೋಡ್ತಕ್ಕಂಥ ಕಂಬಗಳು ಪ್ರತಿಯೊಂದು ಬೇರೆ ಬೇರೆಯಾಗಿವೆ. ಬೇರೆ ಬೇರೆ ಡಿಸೈನನ್ನು ಹೊಂದಿವೆ. ಅದೇ ತರನಾಗಿ ಇಲ್ಲಿ ಘಟಪ್ರಭಾ ನದಿಯು ಕಾಣುತ್ತದೆ. ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಚಾನಲನ್ನು ಬೆಳೆಸಿ ಉಳಿಸಿ ನಮಗೆ ಸಪೋರ್ಟ್ ಮಾಡಿ. ಈ ಕ್ಷೇತ್ರವು ಬರುವುದು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಚುಕನೂರು ಎಂಬ ಗ್ರಾಮದಲ್ಲಿ ಬರುತ್ತದೆ. ಇದು ಘಟಪ್ರಭಾ ನದಿಯ ದಂಡದಲ್ಲಿ ಇರುತ್ತದೆ. ಹಾಗೆ ಇದು ಸುಪ್ರಸಿದ್ಧವಾದ ಸ್ಥಳವೂ ಇದಾಗಿದೆ. ಇದು ಜಾಗೃತ ಬಸವೇಶ್ವರ ಎಂಬ ಪ್ರಸಿದ್ಧಿಯನ್ನು ಹೊಂದಿದೆ. ಬಂಧುಗಳೇ, ಮಳೆಗಾಲದಲ್ಲಿ ನದಿಯ ನೀರಿನ ಮಟ್ಟ ಹೆಚ್ಚಾದಾಗ, ನದಿ ತುಂಬಿ ಹರಿಯುವಾಗ ಈ ಗುಡಿಯಲ್ಲಿ ನೀರು ಆವರಿಸುತ್ತದೆ. ಈ ಗುಡಿಯು ಜಲಾವೃತವಾಗಿರುತ್ತದೆ. ಇದು ಬಹಳ ನದಿ ತುಂಬಿ ಹರಿಯುವಾಗ ಈ ಥರ ಆಗುತ್ತದೆ. ಇದು ನೀಲಾಂಬಿಕಾ ಮೂರ್ತಿ.
ಬಂಧುಗಳೇ, ಬಸವೇಶ್ವರ ದೇವಸ್ಥಾನ ನೀರಿನಲ್ಲಿ ಸಂಪೂರ್ಣವಾಗಿ ಈಗ ಜಲಾವೃತವಾಗಿದೆ.